ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ. ಇವತ್ತು ತುಂಬ ಇನ್ಸ್ಟೆಂಟಾಗಿ ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ನಿಮಗೇನಾದರೂ ಸಿಹಿ ತಿನ್ನಬೇಕು ಅನ್ನಿಸ್ದಾಗ ನೀವು ಈ ಥರ ಸ್ವೀಟ್ನ ಬೇಕ್ರಿ ಸ್ಟೈಲಲ್ಲಿ ಸ್ವೀಟ್ನ ಟ್ರೈ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಹೆಲ್ದಿಯಾಗೂ ತುಂಬಾ ಟೇಸ್ಟಿಯಾಗಿರುತ್ತೆ. ಜಸ್ಟ್ ನಮಗೆ 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಸೂಪರ್ ಡೂಪರಾಗಿ ನಿಮಗೆ ಬೇಕಾದಂಥ ಶೇಪಲ್ಲಿ ಸೈಜಲ್ಲಿ ನೀವು ಈ ಸ್ವೀಟ್ನ ಅಥವಾ ಲಡ್ಡುನ ನೀವು ರೆಡಿ ಮಾಡ್ಬೋದು. ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ನಾನು 1/4 ಕಪ್ ಆಗುವಷ್ಟು ಗೋಡಂಬಿ, 1/4 ಕಪ್ ಆಗುವಷ್ಟು ಬಾದಾಮಿ, 1/4 ಕಪ್ ಆಗುವಷ್ಟು ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ನಿಮ್ಗೆ ಇಷ್ಟವಾದಂಥ ಬೇಕಾದ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಕೂಡ ವಾಲ್ನಟ್ಸ್, ಪಿಸ್ತಾ ಇವನ್ನೆಲ್ಲ ಕೂಡ ತೊಗೊಳ್ಬೋದು. ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಡ್ರೈ ಫ್ರೂಟ್ಸ್ ಇಲ್ಲ ಅನ್ನೋರು ಕೊಬ್ಬರಿ ಪೌಡರ್ ಕೂಡ ನೀವು ತೊಗೊಳ್ಬೋದು. ಬಟ್ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈಗ ಇದನ್ನು ಸಣ್ಣದಾಗಿ ನಾವು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಡ್ರೈ ಫ್ರೂಟ್ಸ್ ಹಾಕಲೇಬೇಕು ಅಂತೇನಿಲ್ಲ. ಡ್ರೈ ಫ್ರೂಟ್ಸ್ ಬೇಡ ಅನ್ನೋರು ಒಣ ಕೊಬ್ಬರಿ ಕೂಡ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಕೂಡ ತೊಗೊಳ್ಬೋದು. ನೋಡಿ ಈ ಥರ ಎಷ್ಟು ಸಾಫ್ಟಾಗಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬಂದಿದ್ದೀನಿ ಅಂತ. ಈಗ ಇದನ್ನ ಸೈಡಲ್ಲಿಡಿ. ನೆಕ್ಸ್ಟ್ ಒಂದು ಕಡಾಯಿ ತೊಗೊಳ್ಳಿ. ಅಂದರೆ ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿಕ್ಕೆ 1 ಕಪ್ ಆಗುವಷ್ಟು ನಾನಿಲ್ಲಿ ಹುರಿಗಡ್ಲೆನ ತೊಗೊಂಡಿದ್ದೀನಿ. ಚೆನ್ನಾಗಿ ಅಂತಾರಲ್ವ, ಸೊ ಇದರಲ್ಲಿ ತುಂಬ ಈ ಪ್ರೋಟೀನ್ಸ್ ಇರುತ್ತೆ. ಸೊ ಇದರಿಂದ ತುಂಬಾ ರೆಸಿಪೀಸ್ನ ಮಾಡ್ಬೋದು. ಎಸ್ಪೆಷಲಿ ನಾನು ಇದರಿಂದ ಸ್ವೀಟ್ನ ಮಾಡ್ತಾಯಿದ್ದೀನಿ. ಹುರಿಗಡ್ಲೆ ಇಲ್ಲ ಅನ್ನೋರು ಪುಟಾಣಿ ಕೂಡ ತೊಗೊಳ್ಬೋದು. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನ ತೊಗೊಂಡು ಚೆನ್ನಾಗಿ ಸ್ವಲ್ಪ ಒಂದು 2ರಿಂದ 3 ನಿಮಿಷ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ನಾನು ಕಡಾಯನ್ನು ಐ ಫ್ಲೇಮಲ್ಲಿ ಕಾಯಿಸ್ಕೊಂಡು ಬಿಟ್ಟಿದ್ದೆ, ಹಾಗಾಗಿ ಅದು ಬೇಗನೆ ರೋಸ್ಟ್ ಆಗಿಬಿಡ್ತು. ಈಗ ಅದನ್ನ ಸೈಡಲ್ಲಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದೇ ಕಡೆಗೆ ಯಾವ ಕಪ್ಪಿಂದ ನಾವು ಹುರಿಗಡ್ಲೆನ ತೊಗೊಂಡಿದ್ದೀವೋ ಅದೇ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ನಾನು ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ. ಸಬ್ಬಕ್ಕಿಯನ್ನು ಕೂಡ ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೊಳ್ಬೇಕು. ಒಂದು ಮಿಸ್ಟೇಕ್ ನೀವೇನಂದರೆ ಬೇಗ ನೀವು ರೋಸ್ಟ್ ಮಾಡ್ಕೊಂಡು ಇಳಿಸ್ಕೊಂಡ್ಬಿಟ್ರೆ ಏನಾಗಿಬಿಡುತ್ತೆ, ಅದು ಮಿಕ್ಸಿ ಜಾರ್ಗೆ ಹಾಕುವಾಗ ಸಬ್ಬಕ್ಕಿ ಥರ ಹಾಗೆ ಉಳ್ಕೊಂಡ್ಬಿಡುತ್ತೆ. ತುಂಬಾ ಚೆನ್ನಾಗಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 3 ನಿಮಿಷ ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿ, ಸಬ್ಬಕ್ಕಿ ನಾವು ಪೌಡರ್ ಹಾಕಿದರೆ ಇದು ಹಿಟ್ಟು ಥರ ಆಗಬೇಕು. ಅಷ್ಟು ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಬಾಯಲ್ಲಿ ತಿನ್ನುವಾಗ ಸ್ವೀಟ್ ಹಲ್ಲಿನಲ್ಲಿ ಸಿಕ್ಕೊಂಡ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ನೀವು ಸಬ್ಬಕ್ಕಿನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಹುರಿಗಡಲೆ ಪುಡಿ ಯಾವ ಥರ ಇರುತ್ತೋ ಸೇಮ್ ನಮಗೆ ಅದೇ ಥರ ಸಬ್ಬಕ್ಕಿ ಇರಬೇಕು. ಸೊ ಈಗ ಇದನ್ನ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಹುರಿಗಡಲೆನ ಯಾವ ಪ್ಲೇಟಿಗೆ ಹಾಕ್ಕೊಂಡಿದ್ರು ಅದೇ ಪ್ಲೇಟ್ಗೆ ನಾನೀಗ ಸಬ್ಬಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಎರಡೂ ಕೂಡ ಒಂದೇ ಮಿಕ್ಸಿ ಜಾರ್ಗೆ, ದೊಡ್ಡ ಮಿಕ್ಸಿ ಜಾರ್ಗೂ ಕೂಡ ಹಾಕ್ಕೊಳ್ಬೋದು. ಬಟ್ ಆ ಥರ ಹಾಕೋದ್ರಿಂದ ಹುರಿಗಡಲೆ ಬೇಗ ಸಣ್ಣಾಗಿಬಿಡುತ್ತೆ, ಸಬ್ಬಕ್ಕಿ ಸ್ವಲ್ಪ ಬೇಗ ಸಣ್ಣಾಗಿ ಪೌಡರ್ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ನಾನೇನು ಮಾಡಿದ್ದೀನಿ ಅಂದರೆ ಒಂದು ಮಿಕ್ಸಿ ಜಾರ್ಗೆ ಮೊದಲಿಗೆ ಸಬ್ಬಕ್ಕಿಯನ್ನು ತೊಗೊಂಡು ಚೆನ್ನಾಗಿ ಈಗ ಪುಡಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಸ್ನೇಹಿತರೆ, ನಿಮ್ಗೆ ಏನಾದರೂ ಸಿಹಿ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಸ್ವೀಟ್ನ ನೀವೇನಾದರೂ ಟ್ರೈ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾನು ಮಾಡಿರೋ ಈ ವಿಧಾನದಲ್ಲಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ಸೂಪರ್ ಡೂಪರ್ ಆಗಿರುತ್ತೆ. ಇದನ್ನು ಸಣ್ಣದಾಗಿ ನಾನೀಗ ಪೌಡರ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಸಣ್ಣದಾಗಿ ಪೌಡರ್ನ ಮಾಡ್ಕೊಂಡಿದ್ದೀನಿ. ಅಂದರೆ ನಿಮಗೇನಾದರೂ ಸ್ವಲ್ಪ ತರಿ ಅನ್ನಿಸ್ತು ಅಂದರೆ ಸೊ ಜರಡಿ ಇಟ್ಕೊಂಡು ನೀವು ಇದನ್ನು ತೊಗೊಳ್ಬೇಕಾಗುತ್ತೆ. ಸೊ ನೋಡಿ ಹಿಟ್ಟು ಥರ ಆಗಬೇಕು ನಮಗೆ, ಅಷ್ಟು ಚೆನ್ನಾಗಿ ನೀವು ಪೌಡರ್ನ ಮಾಡಬೇಕು. ನೆಕ್ಸ್ಟ್ ಅದೇ ಮಿಕ್ಸಿ ಜಾರ್ಗೆ ಹುರಿದಿರುವಂಥ ಹುರಿಗಡಲೆನ ನಾನು ತೊಗೊಳ್ತಾ ಇದ್ದೀನಿ. ಹೇಳಿದ್ಮೇಲೆ ಹುರಿಗಡಲೆ ಇಲ್ಲ ಅನ್ನೋರು ಪುಟಾಣಿ ಕೂಡ ತೊಗೊಳ್ಬೋದು, ನೋ ಪ್ರಾಬ್ಲಮ್. ಸೊ ಇದನ್ನು ಕೂಡ ಸಣ್ಣದಾಗಿ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಸಣ್ಣದಾಗಿ ಪೌಡರ್ನ ಮಾಡಿಕೊಂಡು ಅದೇ ಮಿಕ್ಸಿ ಜಾರಲ್ಲಿ ಹಾಗೆ ಉಳಿಸ್ಕೊಂಬಿಡಿ. ಸೊ ಇಷ್ಟ ಆದರೆ ಸಾಕು ಸ್ನೇಹಿತರೆ. ಈಗ ಇದನ್ನ ಸೈಡಲ್ಲಿಡಿ. ನೆಕ್ಸ್ಟ್ ಬಂದುಬಿಟ್ಟು ನಾನೀಗ ಒಂದು ಪಾತ್ರೆಗೆ 1/2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1/2 ಕಪ್ ಆಗುವಷ್ಟು ನೀರಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಳ್ತಾ ಇದ್ದೀನಿ. ಬೆಲ್ಲವನ್ನು ಚೆನ್ನಾಗಿ ಸ್ವಲ್ಪ ಸಣ್ಣದಾಗಿ ಜಜ್ಜಿಕೊಂಡು ತೊಗೊಳ್ಳೋದ್ರಿಂದ ಬೇಗ ನಮಗೆ ಕರಗಿಬಿಡುತ್ತೆ. ಸೊ ಬೆಲ್ಲ ಬೇಡ ಅನ್ನೋರು ಸಕ್ಕರೆ ಕೂಡ 1 ಎಳೆ ಪಾಕನ ಮಾಡಿಕೊಂಡು ನೀವು ಈ ಸ್ವೀಟ್ನ ರೆಡಿ ಮಾಡ್ಕೊಳ್ಬೋದು. ಸೊ ನೋಡಿ ನಾನೇನು ಮಾಡಿದೆ ಅಂದರೆ ನಿಧಾನವಾಗಿ ಬೆಲ್ಲ ಎಲ್ಲ ಚೆನ್ನಾಗಿ ಕರೆಸ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ರೀತಿ ಜಾಸ್ತಿ ಪಾಕ ಮಾಡ್ಕೊ ನೆಸೆಸಿಟಿ ಇಲ್ಲ. ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟಾಗಿ ಒಂದು 2 ನಿಮಿಷ ಚೆನ್ನಾಗಿ ನೀವು ಲೋ ಫ್ಲೇಮಲ್ಲೇ ಕುದಿಸ್ಕೊಂಡು ಸಾಕು. ಯಾವುದೇ ರೀತಿ ನೀವು ಪಾಕವನ್ನು ಮಾಡೋ ಅವಶ್ಯಕತೆ ಇಲ್ಲ. ಒಂದು 2 ನಿಮಿಷ ಆದಮೇಲೆ ಇದನ್ನ ಸೈಡಲ್ಲಿಡಿ, ಬೆಲ್ಲದ ಪಾಕ ರೆಡಿ ಮಾಡಿಕೊಂಡು. ನೆಕ್ಸ್ಟು ಅದೇ ಕಡಾಯಿ ತೊಗೊಳ್ಳಿ. ಕಡಾಯಿಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ನಾವು ರೆಡಿ ಮಾಡಿರುವಂಥ ಸಬ್ಬಕ್ಕಿ ಪೌಡರ್ನ ಮೊದಲಿಗೆ ನೀವು ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಸಬ್ಬಕ್ಕಿ ಪೌಡರ್ ಒಳ್ಳೆ ಫ್ಲೇವರ್ ಕೂಡ ನಿಮಗೆ ಕೊಡುತ್ತೆ. ಸೊ ನೋಡಿ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ.
ಸ್ನೇಹಿತರೆ, ನಿಮ್ಗೇನಾದರೂ ಸಿಹಿ ತಿನ್ಬೇಕು ಅನ್ನಿಸ್ದಾಗ ಖಂಡಿತವಾಗ್ಲೂ ಈ ಸ್ವೀಟ್ನ ಸಬ್ಬಕ್ಕಿ ಕೂಡ ತುಂಬಾ ಹೆಲ್ತ್ಗೆ ಬೆನಿಫಿಟ್ಸ್ ಇದೆ. ಸೊ ಈ ಉರಿಗಡ್ಲೆಯಲ್ಲೂ ಸಹ ಇದೆ. ಆ ಕಾರಣಕ್ಕಾಗಿ ನಾನು ಇವೆರಡು ಕಾಂಬಿನೇಷನ್ ಈ ಸ್ವೀಟ್ನ ರೆಡಿ ಮಾಡಿದ್ದೀನಿ. ಬೇಕ್ರಿ ಸ್ಟೈಲಲ್ಲಿ ನಿಮಗೆ ಈ ಸ್ವೀಟ್ ಕೂಡ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿರುವಂಥ ಉರಿಗಡ್ಲೆ ಪೌಡರ್ನ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ತುಪ್ಪ ಎಲ್ಲ ಚೆನ್ನಾಗಿ ಪೌಡರ್ ಜೊತೆ ಬೆರಕೆ ಆಗೋ ತನಕ ಒಂದು 2 ನಿಮಿಷನಾದರೂ ನೀವು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಸಾಫ್ಟ್ ಆದ ಸ್ಪೂನಿಂದ ಪ್ರೆಸ್ ಮಾಡೋದ್ರಿಂದ ತುಪ್ಪ ಬೇಗ ನಮಗೆ ಪೌಡರ್ಗೆ ಹತ್ತು ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತಾ ಬನ್ನಿ. ಸೊ ನೋಡಿ, ಲೈಟಾಗಿ ಈಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ನೆಕ್ಸ್ಟ್ ನಾವೇನು ಪೌಡರ್ ಅಂದರೆ ಡ್ರೈ ಫ್ರೂಟ್ಸ್ದು ಮಿಕ್ಸಿಗೆ ಹಾಕಿರ್ತೀವಲ್ವ ಜಾರ್ಗೆ, ಸೊ ಅದನ್ನೀಗ ಹಾಕ್ಕೊಳ್ಳಿ. ಇದೇನು ಕಲ್ ಥರ ಆಗಿಬಿಟ್ಟಿದೆ, ಇದ್ರ ಜೊತೆ ಮಿಕ್ಸ್ ಆಗ್ತಿಲ್ಲ ಅಂದ್ಕೊಳ್ಬೇಡಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಕು. ನಾವು ಯಾಕೆಂದರೆ ಬೆಲ್ಲದ ನೀರು ಹಾಕ್ತೀವಲ್ವ, ಅದ್ರ ಜೊತೆ ಪರ್ಫೆಕ್ಟಾಗಿ ಅದು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ರೆಡಿ ಮಾಡಿ ಇಟ್ಕೊಂಡಿರೋಂಥ ಬೆಲ್ಲದ ಪಾಕನ ಇದಕ್ಕೆ ಚೆನ್ನಾಗಿ ಶೋಧಿಸ್ಕೊಳ್ಬೇಕು. ನಾನು ಮಾಡಿರೋಂಥ ಪಾಕ ಎಲ್ಲದನ್ನು ಚೆನ್ನಾಗಿ ಇದಕ್ಕೆ ಶೋಧಿಸ್ಕೊಂಡಿದ್ದೀನಿ. ಈಗ ನಾವು ಮಿಕ್ಸ್ ಮಾಡೋ ಮೆಥಡಲ್ಲಿದೆ. ತುಂಬ ಚೆನ್ನಾಗಿ ನೀವು ಕ್ವಿಕ್ಕಾಗಿ ಮಿಕ್ಸ್ ಮಾಡಬೇಕು. ಸೊ ನೋಡಿ, ನಾವು ಡ್ರೈ ಫ್ರೂಟ್ಸ್ ಬದಲಿ ನಾನು ಕೊಬ್ಬರಿ ಪೌಡರ್ ಹಾಕಿರಿ ಅಂತ ಹೇಳಿದ್ನಲ್ವ, ಕೊಬ್ಬರಿ ಪೌಡರ್ ಏನಾದರೂ ಹಾಕಿದರೆ ನೀವು ಇನ್ನೂ ಬೇಗನೆ ಮಿಕ್ಸ್ ಮಾಡೋದನ್ನ ಕಲಿಬೇಕು. ಯಾಕೆಂದರೆ ಕೊಬ್ಬರಿ ಜೊತೆ ಬೆಲ್ಲವನ್ನು ಹಾಕೋದ್ರಿಂದ ಬೇಗ ಗಟ್ಟಿಯಾಗಿಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ತಾ 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 ಎಲ್ಲದೂ ತುಂಬಾ ಸಾಫ್ಟಾಗಿ ಕ್ರೀಮಿ ಸ್ಟ್ರಕ್ಚರ್ಗೆ ಬರೋ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಅದು ಸ್ವಲ್ಪ ನಮಗೆ ಸ್ವೀಟ್ ಹದಕ್ಕೆ ಬರೋ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ಇರಬೇಕು. ಸೊ ನೋಡಿ, ಆಲ್ರೆಡಿ ಆವಾಗಿಂತ ಇವಾಗ ಎಷ್ಟು ಬದಲಾಯ್ತು ಅಂದರೆ ಈ ಥರ ಚೆನ್ನಾಗಿ ನೀವು ಒಂದು 5ರಿಂದ 6 ನಿಮಿಷ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡು ಹಾಗೆ ಬಿಡಿ. ನೆಕ್ಸ್ಟ್ ಈಗ ಒಂದು ಪ್ಲೇಟ್ಗೆ ನಾನೀಗ ಹಾಕ್ಕೊಂಡಿದ್ದೀನಿ ನೋಡಿ. ಗ್ಯಾಸನ್ನು ಆಫ್ ಮಾಡಿಕೊಂಡು 10 ನಿಮಿಷ ಕ್ಲೋಸ್ ಮಾಡಿದಾದಮೇಲೆ ಈಗ ಒಂದು ಪ್ಲೇಟಿಗೆ ಹಾಕೊಂಡ್ಮೇಲೆ ಈ ಥರದ್ದು ಗಟ್ಟಿಯಾಗಿಬಿಡುತ್ತೆ. ನೀವು ಉಂಡೆ ಶೇಪಲ್ಲಾದರೂ ಮಾಡ್ಕೊಳ್ಬೋದು, ಅಥವಾ ಸ್ವೀಟ್ ಶೇಪಲ್ಲಿ, ಬರ್ಫಿ ಶೇಪಲ್ಲಿ, ಟ್ರಯಾಂಗಲ್ ಶೇಪಲ್ಲಿ ಕೂಡ ನೀವು ಕಟ್ ಮಾಡ್ಕೊಳ್ಬೋದು. ನಾನೀಗ ಉಂಡೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಉಂಡೆ ಬೇಡ ಅನ್ನೋರು ಈ ಥರ ಬೇಕರಿ ಸ್ಟೈಲಲ್ಲಿ ಸ್ವೀಟ್ ಮಾಡ್ತಾರಲ್ವ, ಆ ಶೇಪಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ನಿಜವಾಗ್ಲೂ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಬೇಕಾದಂಥ ಶೇಪಲ್ಲಿ ನೀವು, ಅಥವಾ ನೀವು ಟ್ರೈಯಲ್ಲಿ ಹಾಕಿ ಸೆಟ್ ಕೂಡ ಮಾಡಿಕೊಂಡು ಬರ್ಫಿ ಶೇಪಲ್ಲಿ ಕೂಡ ನೀವು ತೆಗಿಬೋದು. ಬಟ್ ನಾನು ತುಂಬ ಬರ್ಫೀಸ್ ಉಂಡೆಗಳನ್ನು ಮಾಡಿರೋದ್ರಿಂದ ಸಿಂಪಲಾಗಿ ಈ ಥರ ನಾನು ಶೇಪ್ನ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಆರಿದ ಮೇಲೆ ಇದು ತುಂಬಾ ಗಟ್ಟಿಯಾಗುತ್ತೆ. ಸೊ ಆ ಕಾರಣಕ್ಕಾಗಿ ನೀವೇನಾದರೂ ಈ ಸ್ವೀಟ್ನ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ನಾನು ಸ್ವಲ್ಪ ಮೇಲೆ ಸಿಲ್ವರ್ ಕಲರ್ ಸ್ವೀಟ್ ಕಲರ್ ಹಾಕಿದ್ದೀನಿ, ಸ್ವಲ್ಪ ಡೆಕೋರೇಷನ್ಗೆ ಅಂತೇಳಿ ಪಿಸ್ತಾನ ಹಾಕಿದ್ದೀನಿ ಅಷ್ಟೇ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.